ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ಒಂದು 2-3 ದಿವಸ ಮುಂಚೆ ನಾನು ಒಂದು ವಿಡಿಯೋ ಮಾಡಾಕಿದೆ. ಅಂತ ಅಂದರೆ ನೈಟ್ ಏನಾದರೂ ಡೆಲಿವರಿ ಜಾಬ್ ಮಾಡ್ತೀವಿ ಅಂತ ಅಂದರೆ ನಮಗೆ ಯಾವುದೇ ಆದಂಥ ಸೇಫ್ಟಿ ಇಲ್ಲ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಾಕಿದೆ. ಆ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಅಂದರೆ ಒಬ್ಬ ಡೆಲಿವರಿ ಬಾಯ್ ಇರ್ತಾರೆ, ಒಬ್ಬರು ಡೆಲಿವರಿ ಬಾಯ್ ಆರ್ಡರ್ನ ಡೆಲಿವರಿ ಮಾಡೋಕ್ಕೆ ಹೋಗಿರ್ತಾರೆ. ಆ ಟೈಮಲ್ಲಿ ಬಂದು 3 ಜನ ಬಂದು ಅಲ್ಲೇ ಅಟ್ಯಾಕ್ ಮಾಡಿಬಿಟ್ಟು ಮೊಬೈಲ್ ಕಿತ್ಕೊಂಡು ಆಮೇಲೆ ಫೋನ್ಪೇ ಪಾಸ್ವರ್ಡು ಆಮೇಲೆ ಫೋನ್ ಪಾಸ್ವರ್ಡು ಎಲ್ಲ ಕೂಡ ಕಿತ್ಕೊಂಡು ಹೋಗಿರುವಂಥ ಒಂದು ವಿಡಿಯೋ ಕೂಡ ಹಾಕಿದೆ. ಇವಾಗ ಅದರದ್ದೇ ಕೂಡ ಒಂದು ನ್ಯೂಸ್ ಬಂದಿದೆ. ಅಂತ ಅಂದರೆ ಈಗ ಬೆಂಗಳೂರು ಸಿಟಿ ಪೊಲೀಸ್ ಏನಿದಾರೋ ಅವರು ಇನ್ಸ್ಟಾಗ್ರಾಮಲ್ಲೂ ಕೂಡ ಅದನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಶೇರ್ ಮಾಡ್ಕೊಂಡು ಇವಾಗ ಏನು ಆರೋಪಿಗಳಿದ್ರು ಆರೋಪಿಗಳ್ನು ಕೂಡ ಇವಾಗ ಅರೆಸ್ಟ್ ಮಾಡಿದರೆ ಅವ್ರ ಫೋಟೋಗಳ್ನು ಕೂಡ ಹಾಕ್ತೀನಿ, ಅಂದರೆ ಬ್ಲರ್ ಮಾಡಿ ಹಾಕಿದ್ದಾರೆ. ಅದರಿಂದಾಗಿ ನಾನು ಕೂಡ ನಿಮಗೆ ಹಾಕ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಬೇಡಿ. ನೋಡಿ, ಮೊದಲನೇ ಒಬ್ಬರು ಬಂದು A1 ಬಂದು ಇವರು, ನೆಕ್ಸ್ಟು A2 ಬಂದು ಇವರು. ಆಮೇಲೆ ನೋಡಿ ಇದೇ ವೆಹಿಕಲಲ್ಲಿ ಅವರು ಬಂದು ಆ ಮೊಬೈಲ್ನ ಕಿತ್ಕೊಂಡೇ ಹೋಗಿದ್ದು, ಆಮೇಲೆ ಅವ್ರಿಗೆ ಬೆದರಿಕೆ ಹಾಕಿದೆಲ್ಲ ಸೇಮ್ ಇದೇ ಗಾಡೀಲಿ ಅವರು ಮಾಡಿದ್ದು. ಅದರಿಂದಾಗಿ ವೆಹಿಕಲ್ನು ಕೂಡ ಸೀಸ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ನೀವು ಕೂಡ ಕೇಳ್ಬೋದು, ಅಂದರೆ ಅಲ್ಲಿ 3 ಜನ ಇದ್ರಲ್ಲ, ಯಾಕೆ ಇಬ್ಬರು ಫೋಟೋ ಮಾತ್ರ ಹಾಕಿದ್ದಾರೆ, 3 ಜನದ್ದು ಕೂಡ ಹಾಕ್ಬೋದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. 3 ಜನದ್ದು ಏನಕ್ಕೆ ಹಾಕಿಲ್ಲ, ಅಲ್ಲಿ 3 ಜನ ಏನಕ್ಕಿದ್ರು ಅಂತ ಅಂದರೆ ಇಬ್ಬರು, ಅಂದರೆ ಟೋಟಲಾಗಿ 3 ಜನ ಹೋಗಿರೋದು. 3 ಜನ ಹೋದಂಥ ಟೈಮಲ್ಲಿ ಇಬ್ಬರು ಏನಕ್ಕೆ ಫೋಟೋ ಹಾಕಿದ್ದಾರೆ ಅಂತ ಅಂದರೆ ಇನ್ನೊಬ್ಬರು ಬಂದು ಮೈನರ್ ಬಂದು ಈ ಥರ ಏನಾದ್ರು ಕ್ರೈಮಲ್ಲಿ ಏನಾದ್ರು ಮಾಡಿದ್ರೆ ಅವ್ರಿಗೆ ಬೇರೆ ಥರನೇ ಇರುತ್ತೆ, ಅಂದರೆ J1 ಅಂತ ಕೊಡ್ತಾರೆ ಅವ್ರಿಗೆ. ಅದರಿಂದಾಗಿ ಅವರು J1 ಆಗಿದ್ದಾರೆ, ಇವರು A1 ಮತ್ತು A2 ಆಗಿದ್ದಾರೆ. ಅವರು ಮೈನರ್ ಆಗಿರೋದ್ರಿಂದ ಅವ್ರದ್ದು ಫೋಟೋ ಕೂಡ ಎಲ್ಲೂ ಕೂಡ ಬಂದಿಲ್ಲ. ಆಮೇಲೆ ಟೋಟಲಾಗಿ ಅವ್ರದ್ದು ಮೈನರ್ ಕೇಸ್ ಅಂದರೆ ನೋಡಿರಿ, ಇಂಥ ಚಿಕ್ಕ ಹುಡುಗರು ಕೂಡ ಇನ್ನೂ 18 ವರ್ಷನೂ ಕೂಡ ಆಗಿಲ್ಲ. 18 ವರ್ಷ ಆಗಿಲ್ಲ ಅಂದ್ರೂ ಕೂಡ ಇವಾಗ ಹೋಗಿ ಎದುರಿಸೋದು, ಬೆದರಿಕೆ ಹಾಕೋದು, ರಾಬರಿ ಮಾಡೋದು, ಮೊಬೈಲ್ ಕಿತ್ಕೊಂಡು ಹೋಗೋದು, ಈ ರೀತಿ ಎಲ್ಲ ಕದೀತಾ ಇದ್ದಾರೆ. ನೋಡಿ ಇನ್ನೂ ಎಷ್ಟು ವರ್ಷ, ನೋಡಿ 18 ವರ್ಷನೂ ದಾಟಿಲ್ಲ. 18 ವರ್ಷ ದಾಟಿಲ್ಲ ಅಂತ ಅಂದರು ಆಲ್ರೆಡಿ ಬೆಂಗಳೂರಲ್ಲಿ ಯಾವ ರೀತಿ ಕ್ರೈಮಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೇಕು ನೀವು. ನೋಡಿ ಎಷ್ಟು ಚಿಕ್ಕ ವಯಸ್ಸಲ್ಲೇ ಮಾಡಿದರೆ. ಇನ್ನೊಂದೇನಪ್ಪ ಅಂತ ಅಂದರೆ ಇಂದ್ರನಗರ ಪೊಲೀಸ್ ಸ್ಟೇಷನಲ್ಲಿ ಯಾವ ಕೇಸ್ ಮೇಲೆ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಅಂದರೆ ಮೊಬೈಲ್ ಸುಲಿಗೆ ಹಾಗೂ ಕೊಲೆ ಯತ್ನ. ಇದರಲ್ಲಿ ಇನ್ನೊಂದು ನೀವು ಗಮನಿಸ್ಕೊಬೋದು. ಅಂತ ಅಂದರೆ ಕೊಲೆ ಯತ್ನನೂ ಕೂಡ ಇಲ್ಲಿ ಹಾಕ್ಕೊಂಡಿದ್ದಾರೆ. ಏನಕ್ಕೆ ಅಂತ ಅಂದರೆ ಅವರು ಮೊಬೈಲ್ ಕೊಡಲಿಲ್ಲ ಅಂತ ಅಂದರೆ ನಿಮಗೆ ಹೊಡೆದ್ಬಿಡ್ತೀವಿ, ಚುಚ್ಚಿಬಿಡ್ತೀವಿ ಅನ್ನೋದೆಲ್ಲ ಈ ರೀತಿ ಎಲ್ಲ ಮಾಡ್ತಾರಲ್ಲ, ಅದರಿಂದಾಗಿ ಇಲ್ಲಿ ಕೊಲೆ ಯತ್ನನೂ ಕೂಡ ಅಲ್ಲಿ ನಡೆದಿದೆ. ಜೊತೆಯಲ್ಲಿ ಮೊಬೈಲ್ ಕೂಡ ಸುಲಿಗೆ ಮಾಡ್ಕೊಂಡೋಗಿದ್ದಾರೆ. ಅದರಿಂದಾಗಿ ಈಗ ಎರಡರೊಂದು ಸೇರಿಸಿ ಅವರು ಕೇಸ್ನು ಕೂಡ ಇವಾಗ ಹಾಕಿದ್ದಾರೆ. ಆಮೇಲೆ ಇನ್ನೊಂದು ಕೂಡ ನಾನು ನಿಮಗೆ ಇಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅಂದರೆ ಕೇಸ್ ಏನಿದೆಯೋ ಅದು ವಿವರವಾಗಿ ಅವರು ಪೊಲೀಸ್ನವರು ಕೂಡ ಇಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ಹಾಕಿರ್ತೀನಿ. ನೋಡಿ ಇದು ರಾಬ್ರಿ ಏನಾಗಿರುತ್ತೋ, ರಾಬ್ರಿ ಯಾವತ್ತಾಗಿರೋದು ಅಂತ ಅಂದರೆ 12/5/2026 ಬೆಳಗಿನ ಜಾವ ಅಂತ ಹೇಳ್ಬಿಟ್ಟು ಇದ್ದಾರೆ. ಅಂದರೆ ಮಿಡ್ ನೈಟ್ 1:10 ಗಂಟೆಗೆ ನಡೆದಿರುವಂಥ ಘಟನೆ ಇದು. ಅಂತಂದರೆ ಇಂದಿರಾನಗರದಲ್ಲಿ ನಡೆದಿರೋ ಘಟನೆ. ಆಮೇಲೆ ನೆಕ್ಸ್ಟ್ ಬಂದು ಇವಾಗ ಇವರು ಯಾವಾಗ ಅರೆಸ್ಟ್ ಆಗಿದ್ದಾರೆ ಅಂತ ಅಂದರೆ 17ನೇ ತಾರೀಕು 5ನೇ ತಿಂಗಳು 2026 ಅಂತ ಅಂದರೆ ಟೋಟಲಾಗಿ ಒಂದು 5 ದಿವಸ ಆಗ್ತಿದ್ದಂಗೆ, ತುಂಬ ಅಂದರೆ ತುಂಬ ಫಾಸ್ಟಾಗಿ ಹೇಳ್ತಾರೆ ಅಂತಲೇ ಹೇಳ್ಬೋದು. ಒಂದು 5 ದಿವಸ ಆಗ್ತಿದ್ದಂಗೆ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಅವರು ಜೊತೆಗಿರ್ತಾರಲ್ಲ, ಅವರೆಲ್ಲ ಇವ್ರು ಬೇರೆ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿರ್ತಾರಲ್ಲ, ಅವ್ರಿಂದ ಏನು ಮಾಡಿದ್ದಾರೆ ಅಂತ ಅಂದರೆ ಇವ್ರು ಗೊತ್ತಾ ಅಂತ ಹೇಳ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ದಾರೆ. ಅದಾದಮೇಲಿಂದ ಸಿಗಾಕೊಂಡಿದ್ದಾರೆ. ಇವಾಗ ಹೆಂಗೋ ಒಟ್ಟಿನಲ್ಲಿ ಸಿಗಾಕೊಂಡು ಇವಾಗ ಡೆಲಿವರಿ ಬಾಯ್ಗೆ ಅವ್ರಿಗೆ ಮೊಬೈಲ್ ಕೂಡ ವಾಪಸ್ ಬಂದಿದೆ. ಅದು ಒಂದು ಖುಷಿ ವಿಷಯನೇ ಅಂತ ಹೇಳ್ಬೋದು. ಬಟ್ ಇದೇನೇ ಆದ್ರೂ ಕೂಡ ಒಂದು ಪ್ರೂಫ್ ಇತ್ತು, ಅಂದರೆ ಅವ್ರು ಬಂದು ಅವರು ರಾಬರಿ ಮಾಡೋದಕ್ಕೆ ಒಂದು ಪ್ರೂಫ್ ಇದ್ರದ್ದಿಂದನೇ ನಮಗೆ ಇಲ್ಲಿ ಈಸಿಯಾಗಿ ಅವರು ಅಕ್ಯೂಸ್ಗಳು ಏನಿದ್ರು ಅವ್ರು ಸಿಗಾಕೊಂಡಿರೋ. ಅಕಸ್ಮಾತ್ ಏನಾದರೂ ಅಲ್ಲಿ ಪ್ರೂಫ್ ಏನೂ ಇರಲಿಲ್ಲ, CCTV ಏನಾದ್ರು ಇರಲಿಲ್ಲ ಅಂತಂದರೆ ತುಂಬ ಅಂದರೆ ತುಂಬ ಕಷ್ಟ ಆಗೋದು. ಇದೇ ರೀತಿ ಎಷ್ಟೊಂಥವು ಕೂಡ ಈಗ ಡೆಲಿವರಿ ಜಾಬ್ನ ಟಾರ್ಗೆಟ್ ಮಾಡಿಬಿಟ್ಟು, ಅಂದರೆ ಡೆಲಿವರಿ ಜಾಬ್ ಏನು ಮಾಡ್ತಾ ಇರ್ತಾರೋ ಅವ್ರನ್ನೇ ಟಾರ್ಗೆಟ್ ಮಾಡಿ ರಾಬರಿ ಮಾಡುವಂಥದ್ದು ತುಂಬ ಅಂದರೆ ತುಂಬ ಇದೆ. ಏನಕ್ಕೆ ಅಂತ ಅಂದರೆ ಅವರು ಒಂದು ಈಸಿ ಟಾರ್ಗೆಟ್ ಆಗಿರ್ತಾರೆ. ಅಂದರೆ ಅಕ್ಕಪಕ್ಕ ಯಾರೂ ಇರಲ್ಲ, ಆಮೇಲೆ ಸಪೋರ್ಟ್ಗೆ ಯಾರೂ ಇರಲ್ಲ, ಒಬ್ಬರೇ ಇರ್ತಾರೆ ಅವರು. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ತುಂಬ ಇನ್ಸಿಡೆನ್ಸ್ಗಳು ನಡೆದಿದೆ. ಬಟ್ ಒಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ಈಗ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ತುಂಬ ಅಂದರೆ ತುಂಬ ಕಂಟ್ರೋಲ್ ಆಗಬೇಕು ಇದು. ಏನಕ್ಕೆ ಅಂತ ಅಂದರೆ ಇದಿರಲೇಬಾರ್ದು, ತುಂಬ ಸೇಫೆಸ್ಟ್ ಸಿಟಿ ಆಗಬೇಕು. ಈ ಥರ ಎಲ್ಲ ನಡೆದಂಥ ಟೈಮಲ್ಲಿ ಬೇಗ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ಒಂದು ಕಠಿಣವಾದ ಶಿಕ್ಷೆನ ಕೊಡಬೇಕು. ಕಠಿಣವಾದ ಶಿಕ್ಷೆ ಕೊಟ್ಟಂಥ ಸಮಯದಲ್ಲಿ ಅವರು ಕೂಡ ಮುಂದೆ ಯಾವ ರೀತಿಯೂ ಕೂಡ ಈ ಥರ ನೆಕ್ಸ್ಟ್ ರಾಬರಿ ಮಾಡ್ತಿಲ್ದಿರೋ ರೀತಿಯಲ್ಲಿ ಅವರು ನೋಡ್ಕೊಬೇಕು. ಇವಾಗ ಆಗಿದೆ, ತಿರ್ಗೇನಾದ್ರು ಆಚೆ ಬಂದು ಮತ್ತೆ ಅವ್ರು ಅದೇ ಕೆಲಸ ಮಾಡ್ತಾರೆ ಅಂತ ಅಂದರೆ ತುಂಬ ಕಷ್ಟ ಆಗುತ್ತೆ. ಅದರಿಂದಾಗಿ ಇವಾಗಲೇ ಒಂದು ಸ್ಟ್ರಾಂಗ್ ಪನಿಷ್ಮೆಂಟ್ ಕೊಟ್ಬಿಟ್ಟು ಅವರಿಗೆ ನೆಕ್ಸ್ಟ್ ಈ ಥರ ಮಾಡದ ರೀತಿಯಲ್ಲಿ ಅವ್ರಿಗೆ ಒಂದು ಆ್ಯಕ್ಷನ್ ತೊಗೊಂಡು ಅವ್ರನ್ನ ಆಮೇಲೆ ನೋಡ್ಬೇಕು ಏನು ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಮೊದಲನೇದಾಗಿ ಏನು ಅಂತ ಅಂದರೆ ಡೆಲಿವರಿ ಬಾಯ್ಸ್ ಆಲ್ಮೋಸ್ಟ್ ಹೇಳ್ತಾ ಇವಾಗ ಸೇಫ್ ಇಲ್ಲ. ಏನಕ್ಕೆ ಅಂತ ಅಂದರೆ ನೈಟ್ ಟೈಮ್ ಒಬ್ಬರೇ ಇರ್ತಾರೆ, ಸುತ್ತಮುತ್ತ ಯಾರು ಇರೋಲ್ಲ. ಅದರಿಂದಾಗಿ ಅವರು ಈಸಿ ಟಾರ್ಗೆಟ್ ಆಗ್ತಾರೆ. ಮೊಬೈಲ್ ಅಂತೂ ಇದ್ದೇ ಇರುತ್ತೆ. ಈಗ ನೀವು ಡೆಲಿವರಿ ಜಾಬ್ ಮಾಡ್ತೀರಾ ಅಂತ ಅಂದರೆ ಒಂದು ಒಳ್ಳೆ ಮೊಬೈಲ್ ಇಲ್ಲ ಅಂತ ಅಂದರೆ ನೀವು ಡೆಲಿವರಿ ಜಾಬ್ನ ಮಾಡೋಕ್ಕಾಗೋದೇ ಇಲ್ಲ. ಒಂದು ಚೆನ್ನಾಗಿರೋ ಮೊಬೈಲ್ ಇರಲೇಬೇಕು. ಏನಕ್ಕೆ ಅಂತ ಅಂದರೆ ನೀವು ಯಾವುದೋ ಒಂದು ಮೊಬೈಲ್ 4,000 3,000 ತಗೊಂಡೋಗಿ ನಾನು ಡೆಲಿವರಿ ಜಾಬ್ ಮಾಡ್ತೀವಿ ಅಂತ ಅಂದರೆ ಬ್ಯಾಟ್ರಿಲಿ ಚಾರ್ಜ್ ಬರೋಲ್ಲ, ಚಾರ್ಜ್ ನಿಲ್ಲಲ್ಲ ಅಲ್ಲಿ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಏನು ಅಂತ ಅಂದರೆ ನ್ಯಾವಿಗೇಷನ್ನ ನೀಟಾಗಿ ತೋರಿಸಲ್ಲ. ನೀವು ಈ ಬೀದಿಲಿ ತೋರಿಸೋದು ಅಲ್ಲೆಲ್ಲೋ ತೋರಿಸ್ತಾ ಇರ್ತದೆ. ಇನ್ನೊಂದು ಬೇಗ ಕವರ್ ಆಗೋ ನ್ಯಾವಿಗೇಷನ್ನು. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ
ತುಂಬ ಪ್ರಾಬ್ಲಮ್ ಆಗುತ್ತೆ, ಕಷ್ಟ ಆಗುತ್ತೆ ಡೆಲಿವರಿ ಜಾಬ್ ಮಾಡೋಕ್ಕೆ. ಅದರಿಂದಾಗಿ ಆಲ್ಮೋಸ್ಟ್ ಡೆಲಿವರಿ ಜಾಬ್ ಮಾಡೋರು ಕೂಡ ಒಂದು ಒಳ್ಳೆ ಮೊಬೈಲ್ ಇಟ್ಕೊಂಡಿರ್ತಾರೆ. ಅದರಿಂದಾಗಿ ಅವ್ರನ್ನ ಟಾರ್ಗೆಟ್ ಮಾಡಿಬಿಟ್ಟು ಅವರು ಆ ಮೊಬೈಲ್ಗಳ್ನ ಕಿತ್ಕೊಳಕ್ಕೆ ಈಗ ಟ್ರೈ ಮಾಡಿದರೆ, ಜೊತೆಲಿ ಅದೇ ಹೇಳ್ತಾವ ದುಡ್ಡು ಎಷ್ಟಿದ್ರು ದುಡ್ಡು ಕಿತ್ಕೊಬಿಡ್ತಾರೆ. ಫೋನ್ಪೇ ನಂಬರಲ್ಲಿ ಎಷ್ಟಿತ್ತು ಅಂತಂದರೆ ಅದನ್ನು ಕಿತ್ಕೊಳ್ತಾರೆ. ನನ್ನ ಟಿಪ್ಸ್ ಏನಪ್ಪ ಅಂತಂದರೆ, ಜಾಸ್ತಿ ನೀವು ದುಡ್ಡನ್ನ ಕ್ಯಾರಿ ಮಾಡೋಕೋಬೇಡ್ರಿ, ಅಮೌಂಟು ಅಷ್ಟೇ ಜಾಸ್ತಿ ಕ್ಯಾರಿ ಮಾಡಬೇಡ್ರಿ, ಫೋನ್ಪೇಲೂ ಅಷ್ಟೇ ಅಮೌಂಟ್ನ ಜಾಸ್ತಿ ಕ್ಯಾರಿ ಮಾಡ್ಕೋಬೇಡ್ರಿ. ಇನ್ನೊಂದು ಪ್ರಾಬ್ಲಮು ಕೂಡ ಇಲ್ಲಿದೆ, ಏನು ಅಂತಂದರೆ ಇವಾಗ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಏನಂತಂದರೆ ಒಂದು ಕ್ಯಾಶ್ ಲಿಮಿಟ್ ಕೊಟ್ಬಿಡ್ತೀನಿ, ಕ್ಯಾಶ್ ಲಿಮಿಟ್ ಕೊಡ್ತಿದ್ದಾಗೆ ಮತ್ತೆ ನಾವು ಅದನ್ನು ರೀಫಿಲ್ ಮಾಡಬೇಕಾಗುತ್ತೆ ಅಂತಂದರೆ ಡೆಪಾಸಿಟ್ ಮಾಡಬೇಕಾಗುತ್ತೆ. ಡೆಪಾಸಿಟ್ ಮಾಡಲಿಲ್ಲ ಅಂತಂದರೆ ನಮ್ಮ ಐ ಡಿಗಳ್ನ ಬ್ಲಾಕ್ ಮಾಡ್ತಾನವನು. ಅದೊಂದು ತಲೆನೋವಿಂದನೇ ಏನಾಗುತ್ತೆ ಅಂತಂದರೆ ಅಮೌಂಟ್ ಸ್ವಲ್ಪ ನಾವು ಜಾಸ್ತಿ ಇಟ್ಕೊಂಡಿರ್ಬೇಕಾಗುತ್ತೆ. ಬಟ್ ಆ ಸಮಯದಲ್ಲಿ ಈ ಥರ ಎಲ್ಲ ಆದಂಥ ಸಮಯದಲ್ಲಿ ತುಂಬ ಕಷ್ಟ ಆಗುತ್ತೆ. ನಾನು ಹೇಳ್ತಾರೆ ಜಾಸ್ತಿ ನೀವು ರಿಸ್ಕ್ ತೊಗೊಂಡು ನೀವು ಡ್ಯೂಟಿ ಮಾಡ್ಕೋಬೇಡಿ, ಆದಷ್ಟು 11 ಗಂಟೆ ಒಳಗೇ ಮಾಡಿ ಮನೆಗೆ ಹೋಗೋಕ್ಕೆ ಟ್ರೈ ಮಾಡಿ. ಜಾಸ್ತಿ ನೈಟ್ ಹೊತ್ತು ತುಂಬ ರಿಸ್ಕ್ ತೊಗೊಂಡು ಮಾಡೋಕೋಬೇಡಿ. ಏನಕ್ಕೆ ಅಂತಂದರೆ ಈ ಥರ ಎಲ್ಲ ರಿಸ್ಕ್ಗಳು ತುಂಬ ಇದೆ. ಯಾವುದೋ ಒಂದು ಕೇಸಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಕೇಸಲ್ಲೂ ಕೂಡ ಸಿಗೋಲ್ಲ, ತುಂಬ ಕಷ್ಟ ಆಗುತ್ತೆ. ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.